ಹಾಯ್ ಫ್ರೆಂಡ್ಸ್, ನೋಡಿ ಇದು ಮರವಂತೆ ಬೀಚ್. ನಾವಿವಾಗ ಮೀನು ತರಬ ಅಂತ ಹೇಳ್ಕೊಂಡು ಮರವಂತೆ ಬಂದರಿಗೆ ಹೋಗ್ತಾ ಇದ್ದೇವೆ. ನೋಡ ಸಂಡೇ ಅಲ್ವಾ ಹೇಗಿರ್ತದೆ ಅಂತ ಹೇಳಿ. ಮತ್ತೆ ಹಸ್ಬೆಂಡ್ ಇದ್ದಾರೆ, ಸೊ ಇಬ್ರು ಇವತ್ತು ರಜೆ. ಇಲ್ಲೇ ಲೆಫ್ಟ್ ತಗೋಬೇಕಾ? ಹಾಂ, ಓಕೆ, ಇಲ್ಲೇ ಲೆಫ್ಟ್ ತಗೊಳ್ಳೋದು. ಇಲ್ಲಿ ನೋಡಿ, ಇಲ್ಲೊಂದು ಬೋರ್ಡ್ ಇದೆ, ಗಂಡು ಮಕ್ಕಳು ತವರ ಮನೆ ಹೋಗುದಂತೆ. ಅದೇ ಅಂತಾರೆ, ಸ್ಪೆಷಲ್ ಆಗಿದೆ. ನಾವು ಫಸ್ಟ್ ಟೈಮ್ ಕೇಳ್ತಾ ಅಲ್ಲಿ ಒಂದು ಬಾರ್ ಉಂಟಾ? ಯಪ್ಪ, ಇವ್ರು ಅದೆಲ್ಲ ಬೇಗ ಕಾಣ್ತದೆ ಇವರಿಗೆಲ್ಲ. ಅಲ್ಲ, ರೋಡ್ ಎಲ್ಲ ಸ್ವಲ್ಪ ಚಿಕ್ಕದು ನೋಡಿ. ಹೌದು, ತುಂಬಾ ನ್ಯಾರೋ ಇದೆ, ಪ್ಲಸ್ ರಸ್ತೆ ಎಲ್ಲ ಹಾಳಾಗಿದೆ ನೋಡಿ, ಮಳೆ ಬಂದಿದ್ದೇನಲ್ಲ. ಸ್ವಲ್ಪ ಡಿಗಿಲ್ ರೋಡ್. ಎಸ್ ಎಸ್, ಆದ್ರೆ ವ್ಯೂಸ್ ಮಾತ್ರ ಸೂಪರ್ ಇದೆ ನೋಡಿರಿ, ಎಲ್ಲ ತಂಪಿದೆ ನೋಡಿ, ಫುಲ್ ತೆಂಗಿನ ಮರ. ನಾನು ಲಾಸ್ಟ್ ಟೈಮ್ ಮೊನ್ನೆ ಬಂದಿದ್ದೆ, ಬಂದಾಗ ಮೀನೇ ಇರ್ಲಿಲ್ಲ ಫುಲ್. ನಾನು ಹಿಂಗ್ ತೋರಿಸಿದ್ದೆ, ಅದೇ ಆ ಟೈಮಲ್ಲಿ ಇರ್ಲಿಲ್ಲ, ಮೀನೇ ಇರ್ಲಿಲ್ಲಪ್ಪ. ನಾವು ಗೊಂಗೊಳ್ಳಿ ಹೋದೆ. ಆಮೇಲೆ ಗೊಂಗೊಳ್ಳಿಯಲ್ಲಿ ಮಾತ್ರ ಎನಿ ಟೈಮ್ ಮೀನ್ ಸಿಗ್ತದೆ, ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಬೋಟ್. ಹೌದು, ಅಲ್ಲಿ ಸುಮಾರು ಬರ್ತದೆ. ಅಂದ್ರೆ 2-3 ದಿನ ಬಿಟ್ಟೆಲ್ಲ ಬರ್ತಾರೆ ನೋಡು, ಆ ಬೋಟ್ ಅಲ್ಲೆಲ್ಲ ಮೀನ್ ಸಿಗ್ತದೆ. ಇದೆಲ್ಲ ಡೈಲಿ ಅಂದ್ರೆ ಸಣ್ಣ ಸಣ್ಣ ಬೋಟ್, ಸಣ್ಣ ಬೋಟ್. ಅದಕ್ಕೇನು ಹೇಳ್ತಾರಪ್ಪ ಕೆಲ ಬೋಟಿಗೆ, ಪರ್ಷಿಯನ್ ಬೋಟ್ ಅದು ಇದು ಅಂತ, ನಮ್ಗೆಲ್ಲ ಗೊತ್ತಿಲ್ಲ ಅದು ಹಾಗೆ. ಬಟ್ ವ್ಯೂಸ್ ಮಾತ್ರ ಸೂಪರ್ ಇದ್ದೀರಿ ನೋಡಿ ಈ ಕಡೆ ಎಲ್ಲ. ಮತ್ತೆ ಇಲ್ಲಿ ಮೀನ್ ತಗೊಳ್ಬಹುದು ಬಿದ್ರೆ, ಅಂದ್ರೆ ಬಂಗಡೆ ಅಥವಾ ಇದೆಲ್ಲ ಹೋಲ್ಸೇಲ್ ಬೀಳುತ್ತಲ್ಲ, ಆ ಮೀನೆಲ್ಲ 100-150 ರೂಪಾಯಿಗೆಲ್ಲ ತುಂಬಾನೇ ಕೊಟ್ಬಿಡ್ತಾರೆ. ಅಡ್ಡಿಲ್ಲ ಹಾಗಾದ್ರೆ ಎಲ್ಲ. ಈಗ ನಾವೀಗ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಾದ್ರೆ ಉಂಟಲ್ಲ, ನಮ್ಮದು ಇಲ್ಲಿ ಅಂತ ಹೇಳುದ ಬೇಡ, ಒಂದಕ್ಕೊಂದು ರೇಟ್ ಹೇಳ್ತಾರೆ. ಹೌದು, ಮತ್ತೆ ಕೆಜಿ ಇಲ್ಲಿ ಆದ್ರೆ ಫುಲ್ ಈಗ ಬಂಗಡಿಯಲ್ಲಿ ಬಿದ್ರೆ ಅರ್ಧ ಬಾಕ್ಸ್ ಹಿಂಗೆಲ್ಲ ತುಂಬಾನೇ ಕೊಟ್ಟೆ ಬಿಡ್ತಾರೆ. 300 ರೂಪಾಯಿಗೆಲ್ಲ ಫುಲ್ ಕೊಟ್ಟೆ ಬಿಡ್ತಾರೆ. ತುಂಬಾ ಇರ್ತದೆ ಮೀನು. ಫಂಕ್ಷನ್ ಇದ್ದಾಗೆಲ್ಲ ಒಳ್ಳೆ ಹೌದು, ಅದು ಹೌದು. ಈಗ ಸುಮಾರು ಜನ ಇದ್ರೆ, ನಮ್ಗೆ ಈಗ ಏನಾದ್ರೂ ಇದ್ರೆ 2-3 ಜನ ಹೋಗಿ ಒಟ್ಟು ತಕೊಂಡ್ರೆ ನಮ್ಗೆ ಆಗ್ತದೆ ಅಲ್ಲ. ಆಗ ಮತ್ತೆ ಇಲ್ಲಿ ಬೇರೆ ಮೀನೆಲ್ಲ ಸಿಗುದಿಲ್ಲ, ಅಂದ್ರೆ ಬೇರೆ ಬೇರೆ ವೆರೈಟಿ ಮೀನೆಲ್ಲ ಕಷ್ಟ. ಅದೆಲ್ಲ ಬೇಕಾದ್ರೆ ನಾವು ಗಂಗೊಳ್ಳಿಗೆ ಹೋಗ್ಬೇಕು. ಹಾಗೆ. ಈಗ ಬೇರೆ ಈಗ ಗಂಗೊಳ್ಳಿಯಲ್ಲಿ ಸುಮಾರು ದೂರ ಆಗ್ತಾ ಇಲ್ಲಿಂದ? ಸ್ವಲ್ಪ ದೂರ ಆಗ್ತದೆ. ಅಲ್ಲಿ ಆದ್ರೆ ಎಲ್ಲ ಮೀನು ಸಿಗ್ತದೆ, ಹಿಂಗೆ ವೆರೈಟಿ ಮೀನು ಯಾವ ಟೈಪ್ ಬೇಕಾದ್ರೂ ಸಿಗ್ತದೆ. ಈಗ ಅಂಜಲ್ ಅದು ಇದೆಲ್ಲ, ಪಾಪ್ಲೆಟ್ ಅದೆಲ್ಲ ಸಿಗ್ತದೆ. ಇಲ್ಲಿ ಆದ್ರೆ ಹಾಗೆಲ್ಲ ಬೇರೆ ಒಳ್ಳೊಳ್ಳೆ ಮೀನ್ ಬಿದ್ರೆ ಗಾಡಿಗೆ ಹೋಗ್ತದೆ, ಗಾಡಿಗೆ ಲೋಡ್ ಆಗಿ ಹೋಗ್ತದೆ. ನಮ್ಗೆಲ್ಲ ಸಿಗೋದು ಕಷ್ಟ. ಬೇರೆ ಹೋಲ್ಸೇಲ್ ಮೀನ್ ಇದ್ದದ್ದೆಲ್ಲ ಅಲ್ಲಿ ಕೊಡ್ತಾರೆ, ಕೆಲವರು ಹೆಂಗಸ್ರೆಲ್ಲ ಇಟ್ಕೊಂಡಿರ್ತಾರೆ. ಅದೆಂತ ನಮ್ಗೆ ಪೂರೈಸ್ತದ ಹಾಗೆ? ಅದ ಎಲ್ಲಿ ಪೂರೈಸ್ತದೆ, ಅಲ್ಲಿ ಸ್ವಲ್ಪ ದೂರ ಆಗ್ತದಲ್ಲ, ಅಲ್ಲಿ ಸ್ವಲ್ಪ ರೇಟ್ ಕೂಡ ಉಂಟಲ್ಲ ಒಳ್ಳೆ ಮೀನು. ಏನಾದ್ರು ಫಂಕ್ಷನ್ ಇದ್ರೆ ಬೇಕಾದ್ರೆ ನಾವು ಹೋಗ್ಬೋದು. ಈಗ ಏನಾದ್ರು ದೊಡ್ಡ ಫಂಕ್ಷನ್ ನಾವು ಹತ್ರ ಬಂದ್ವಿ. ನೋಡೋ ಇವತ್ತಾದ್ರೂ ಉಂಟಾ ನೋಡು, ಮೊನ್ನಿನ ತರ ಆಗದೆ ಇದ್ರೆ ಸಾಕು, ಸ್ವಲ್ಪ ಸಿಕ್ಕಿದ್ರು ಸಾಕು ಬಂದದಕ್ಕೆ. ಹೌದದೇ, ನಾನಂತೂ ಇದು ಫಸ್ಟ್ ಟೈಮ್ ಬರ್ತಾ ಇದ್ದೇನೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ನೀನ್ ನೋಡ್ಲಿಲ್ಲ ಅಲ್ಲ? ಹೌದದೇ, ಬಾರಿ ಚಂದ ಉಂಟು ಮಾತ್ರ ಅಲ್ಲ, ಸುತ್ತಲೂ ಅದಕ್ಕೆ ತೆಂಗಿನ ಮರ ಇದೆಲ್ಲ ಉಂಟಲ್ಲ, ಚಂದ ಕಾಣ್ತದೆ. ಅದೇ, ಈಗ ಇಲ್ಲೇ ನಾವು ಲೆಫ್ಟ್ ತಗೊಂಡ್ರೆ ಆಯ್ತು. ಓಕೆ. ಮೀನು ಉಂಟು, ತಗೊಂಡು ಹೋಗ್ತಾ ಇದಾರೆ ನೋಡಿ. ಹೌದು, ಅದೇ ಜನ ಇದ್ರು ಹಂಗಾರೆ ಇತ್ತು, ಬಂದದಕ್ಕೆ ಒಂದು ನಮ್ಗೆ ಲಾಭ ಇತ್ತು. ಸ್ವಲ್ಪ ಆದ್ರೂ ಸಿಗ್ತದೆ ಬಿಡು. ಅದೇ, ಕಾಂಬ ಎಂತ ಮೊನ್ನೆ ನಾವು ಲಾಸ್ಟ್ ಟೈಮ್ ಒಂದ್ಸಲ ನಮ್ಮ ಫ್ರೆಂಡ್ ಜೊತೆ ಬಂದಾಗಲೂ ಅಷ್ಟೇ, ನಾವು 350 ರೂಪಾಯಿ ಬಂಗಡೆ ಮೀನು ತಗೊಂಡಿದ್ವಿ, ಅರ್ಧ ಬಾಕ್ಸ್ ಇತ್ತು. ಹೌದಾ? ಒಣ ಮೀನ್ ಮಾಡೋದಾದ್ರೆ ಒಳ್ಳೆ ಆಗ್ತದೆ. ಅದೆಲ್ಲ ಹೌದು, ಇಲ್ಲದ್ರೆ ಅಷ್ಟು ತಗೊಂಡೋಗಿ ತಿನ್ಲಿಕ್ಕೆ ಆಗಲ್ಲ. ಒಂದಿನ ಅಥವಾ 2 ದಿನ ತಿನ್ಬಹುದು, ಅದೇ ದಿನಾದ್ನೇ ತಿನ್ಲಿಕ್ಕೆ ಆಗಲ್ಲಪ್ಪ. ಅದೇ, ಇಲ್ಲಿ ನೋಡಿ ಇದು ಕಲ್ಲೆಲ್ಲ ಹಾಕಿದ್ದಾರೆ ಅಲ್ಲ. ಅದೀಗ ಮಳೆಗಾಲದಲ್ಲೆಲ್ಲ ತುಂಬಾ ತೆರೆ ಎಲ್ಲ ಬರುತ್ತಲ್ಲ, ಅದಕ್ಕೆ ತಡೆಗೋಡೆ ಅಂತ ಹಾಕಿಡು. ಹೌದು, ಇಲ್ಲಾದ್ರೆ ಅದು ಫುಲ್ ಈಚೆ ಕಡೆ ಮರವಂತೆ ಬೀಚ್ ಸೈಡ್ ಎಲ್ಲ ಹಾಕಿಟ್ಟಿದ್ದಾರೆ ನೋಡು, ಅಲ್ಲಿ ಹೌದು. ಬಟ್ ಚೆನ್ನಾಗಿದೆ ನೋಡಿ, ಇದು ಕಲ್ಲೆಲ್ಲ ಒಂಥರ ಡಿಸೈನ್ಸ್ ಎಲ್ಲ ಹಾಕಿ, ಅದೇ ತ್ರಿಭುಜ ಟೈಪ್. ಅದೇ, ಓ ಮೀನು ಉಂಟು ಮಾರೆ, ಕಾಣಿ ಎಲ್ಲ ಸುಮಾರು ಗಾಡಿ ಇತ್ತು. ಬದಿಗೆ ಹಾಕಿ ನೋಡುವ, ಇಲ್ಲೇ ಹಾಕಿ ನೋಡು, ಇಲ್ಲೇ ಇಡುವ. ದೊಡ್ಡ ಗಾಡಿ ಎಲ್ಲ ಬಂದ್ರೆ ಸ್ವಲ್ಪ ರಗಳೆ ಆಗ್ತದೆ. ಅದೇ, ಸೈಡ್ಗೆ ಹಾಕಿ ಸಾಕು ನೋಡ್ರಿ. ಓ, ಭಯಂಕರ ಜನ ಇದ್ರು, ಬಾಕ್ಸ್ ಎಲ್ಲ ಇತ್ತು. ಹಂಗಾರೆ ಅಡಿಲ್ಲ ನಮ್ಗೆ ಇವತ್ತು ಆತ್ ಏನಾದ್ರು ತಾರು ಒಂದು ಗಸಿ ಆತ್ತಿ. ಅದೇ ಕಾಂಬ ಎಲ್ಲ ಮೀನ್ ಬಿದ್ದಿತ್ತ. ಹೌದ್ರಿ, ನೋಡಿ ಸುಮಾರು ಇತ್ತು. ಅಪ್ಪ ಇಷ್ಟಿದೆಯಾ? ನಾನಿದು ಎಲ್ಲಿ ಇದು ಕಡಿಮೆ ಇದು, ಇವತ್ತೇ ಸ್ವಲ್ಪ ಕಡಿಮೆ ಇದು, ಇಲ್ಲಾಂದ್ರೆ ಫುಲ್ ದೋಣಿ ಇರ್ತಿತ್ತು. ಹೌದಾ? ಬಟ್ ನಾನು ಇದಕ್ಕೆ ಇಷ್ಟ ಇದೆ ಬಂಗಡಿ ನೋಡು, ಅಲ್ಲಿ ಬಂಗಡಿ, ಬೇರೆ ಏನಿಲ್ಲ ಅಲ್ಲ. ಬಂಗಡೆ ಅದು ಸಣ್ಣದು ಮಾರೆ ನೋಡಿ, ಬಂಗಡೆ ಎಲ್ಲ ಸಣ್ಣ ಕಾಣ್ತಿತ್ತು ನೋಡಿ. ಇವ್ರು ಮೀನ್ ಬಿಡಿಸ್ತಾ ಇದ್ರಲ್ಲ, ಬಂದದಿರ್ಬೇಕು ಇವಾಗ. ಸಣ್ಣ ಬಂಗಡಿ, ಬೇರೆ ಯಾವ್ದು ಕಾಣಿಸ್ತಾ ಇಲ್ಲಪ್ಪ. ಅಲ್ಲ ನೋಡಿ, ಹೆಂಗಸರೆಲ್ಲ ಇದ್ರು ಮಾರೆ. ಅದಂದ್ರೆ ಇಲ್ಲಿ ದೋಣಿದ್ದು ಡೈರೆಕ್ಟ್ ಅಲ್ಲಿ ತಗೊಂಡು ಹೋಗಿ ಹಾಕು, ಗಾಡಿಗೆ ಲೋಡ್ ಆಗ, ಅಲ್ಲೇ ಕೆಜಿ ಮಾಡಿ ಗಾಡಿ ಲೋಡ್ ಮಾಡಿ. ಹಾಗಾದ್ರೆ ನಾವು ಇಲ್ಲೇ ತಗೊಂಡ್ರೆ ನಮ್ಗೆ ಸ್ವಲ್ಪ ಚೀಪ್ ಅಲ್ಲಿ ಸಿಗ್ತದೆ. ಮತ್ತೆ ಅಲ್ಲಿ ಹೋದ್ರೆ ಒಂದು 5 ರೂಪಾಯಿ ಜಾಸ್ತಿ ಆಗ್ತದೆ ಅಲ್ಲ. ಇಲ್ಲ, ಫುಲ್ ಅದೇ ಬಂಗಡಿ. ಆ ಕಡೆ ದೋಣಿಯಲ್ಲಿ ಒಂದು ಫುಲ್ ಬೈಗೆ ಕಾಣಿಸ್ತಾ ಇದೆ. ಹೌದು, ಬೇರೆ ಏನು ಕಾಣಿಸ್ತಾ ಇಲ್ಲ ನೋಡಿ. ಇವರೆಲ್ಲ ರೆಡಿಯಾಗಿ ನಿಂತಿದ್ದಾರೆ. ಹೊತ್ಕೊಂಡು ಹೋಗಿ ಹಾಕುದು ಆ ಕಡೆ ನೋಡು, ಅಲ್ಲಿ ಫುಲ್ ಬೈಗೆ ನೋಡು, ಸಣ್ಣ ಬೈಗೆ. ಸಣ್ಣದ್ ಮಾರ್ರೆ,
ಅದು ಮಿಲ್ಲಿಗೆ ಹೋಗ್ತದೆ, ಫಿಶ್ ಮಿಲ್ಲಿಗೆ ಹೋಗ್ತದೆ. ಹೌದಾ, ಅಲ್ಲೆಂತ ಮಾಡ್ತಾರೆ? ಅದ್ರಲ್ಲಿ ಏನು ಆಯಿಲ್ ಎಲ್ಲ ತೆಗಿತಾರಲ್ಲ. ಓಕೆ, ಹಾ ಹಾ ಹಾ, ಅದಲ್ಲ. ಅದಕ್ಕಿಂತ ಎಂತ ಗೊತ್ತಾ, ಈ ಸಣ್ಣ ಬೈಗಿತ್ತಲ್ಲ ಅದೊಂದು ಚಂದ ರವ ಹಾಕಿ ಡೀಪ್ ಫ್ರೈ ಮಾಡಿದ್ರಂಟಲ್ಲ, ಒಂಬಕ್ಕಂತೂ ಮಧ್ಯಾಹ್ನಕ್ಕೆ ಭಾರಿ ಲಾಯ್ಕತ್ತು ಕಾಣಿ. ಇಂದು ಬಾಯಿ ರುಚಿ ಮಾತ್ರ ಒಳ್ಳೆ ಇತ್ತು ಮಾರೈತಿ. ಯಾವ್ದಾದ್ರು ರೋಡಿಗೆ ಹಾಕಿ ಉಜ್ಕೋ. ಎಂತ ಅವಸ್ಥೆ ಮಾರ ನಿಮ್ದೊಂದು. ನೋಡ, ನಾವೀಗ ಎಂತ ಮಾಡುವ, ಏನಾದ್ರು ಸ್ವಲ್ಪ ಇದ್ರೆ ತಗೊಂಡು ಹೋಗುವ ಎಲ್ಲಾದ್ರೂ ಒಂದು ನೋಡುವ. ಅಲ್ಲಿ ಹುಡುಕುವ. ಇಲ್ಲಿ ಇಡ್ತಾರಲ್ಲ ನೋಡಿ, ಇವರೆಲ್ಲ ತಕೊಂಡು ಹೋಗ್ತಿದ್ರು ಮಾರೆ. ಅಲ್ಲಿ ನೋಡು, ಆಚೆ ಮುಂದೆ ಹೋದ್ರೆ ಸಿಗ್ತದೆ ಸ್ವಲ್ಪ. ಅದೇ 100-150 ರೂಪಾಯಿ 200 ರೂಪಾಯಿ ಒಳಗಿನ ತಗೊಳ್ಳು. ಯಾಕಂದ್ರೆ ಬೇರೆ ಇಲ್ಲಲ್ಲ, ಬಂಗಡಿ ಮಾತ್ರ ಇರೋದು. ಹೌದದೇ ಅಪ್ಪ, ಬಂಗಡೆ ಅದು ಸಣ್ಣ ಬಂಗಡೆ ಅಂತ ದೊಡ್ಡ ಬೈಗೆ ದೊಡ್ಡ ಬೈಗೆ ಉಂಟಾ? ದೊಡ್ಡ ಬೈಗೆ ಉಂಟು. ಹಾ, ದೊಡ್ಡ ಬೈಗೆ ಇದ್ರೆ ಅಂತ ಸ್ವಲ್ಪ ಲಾಯ್ಕತ್ತು ಸಾರ್ ಮಾಡ್ರೆ. ಅದೇ ಇವರೆಲ್ಲ ನೋಡಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಆ ಕಡೆ ಹೋಗು. ಅಲ್ಲ, ನಾವು ಆ ಕಡೆ ಹೋಗು. ಆ ಕಡೆ ಹೋದ್ರೆ ಸ್ವಲ್ಪ ಮೀನು ಸಿಗ್ತದೆ. ಆ ಕಡೆ ಹೋದ್ರೆ ಅಲ್ಲಿ ಹೋಗಿ ತಗೊಳ್ಳು. ಆದ್ರೂ ಕಡಿಮೆ ಇವತ್ತು, ಅಲ್ಲ ಹೆಚ್ಚಿಗಿಲ್ವಾ? ನಾನದು ಫಸ್ಟ್ ಅಲ್ಲ, ನಂಗೆ ಅಷ್ಟು ಗೊತ್ತಿಲ್ಲ. ಇಷ್ಟು ಇದು ನೋಡಿ ನಾನು ಓ ಹೌದಲ್ಲ, ಇಲ್ಲಿ ನೋಡಿ ಇದೇ ತಗೊಳ್ಳೋ. 150 ರೂಪಾಯಿ ರೇಟ್ ಮಾಡಿ. ಅಲ್ಲ ಲಾಯ್ಕಿತ್ತು ಮಾರೆ. ಇದೇ ತಗೊಂಡು ಇವತ್ತಿನ ಕಾರ್ಯಕ್ರಮನ ಇದರಲ್ಲೇ ಮುಗಿಸುವ. ಮನೆಗೆ ಹೋಗಿ ಒಂದು ಸಾರು ಮಾಡಿ ಉಳಿದ ಬೈಗೆ ದೊಡ್ಡ ಫ್ರೈ ಮಾಡುವ. ಸರಿ, ನಾವು ಇದು ತಗೊಂಡು ಸಾಕು. ಅಲ್ಲ ಅದೇ ಇರ್ಲಿ ಅಲ್ಲ, ಆಡಿಲ್ಲಲ್ಲ. ಹಾಗಾದ್ರೆ ನಾವು ಎಂತ ಮಾಡೋದು ಹಂಗಾರೆ? ಹೊರಡುವ. ಸರಿ, ಹಾಗಾದ್ರೆ ಹೊರಡುವಲ್ಲ. ತಗೊಂಡು ಹಾಗಾದ್ರೆ ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿ ತನಕ ಬಾಯ್.